ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಮುಂದಾಗಲಿದ್ದಾರೆ ಎನ್ಪಿಎಸ್ ನೌಕರರ ಸಂಘ. ಫೆಬ್ರವರಿ 7ರಂದು ಬೃಹತ್ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಓಪಿಎಸ್ ಜಾರಿಗೆ ಆಗ್ರಹಿಸಿ ಎನ್ಪಿಎಸ್ ನೌಕರರಿಂದ ಮತ್ತೊಂದು ಹೋರಾಟಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದೆ ಎನ್ಪಿಎಸ್ ನೌಕರರ ಸಂಘ. ನಾಳೆಯಿಂದ ಪತ್ರ ಚಳುವಳಿ ನಡೆಸಲು ಎನ್ಪಿಎಸ್ ನೌಕರರು ಮುಂದಾಗಿದ್ದಾರೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಗೆ ನೌಕರರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಓಪಿಎಸ್ ಹಳೆ ಪಿಂಚಣಿಯನ್ನ ಜಾರಿಗೆ ಮಾಡಿ, ಸರ್ಕಾರ ತಂದಿರುವಂತಹ ಹೊಸ ಪಿಂಚಣಿಯ ಒಂದು ಏನು ಅನ್ಯಾಯವನ್ನ ಕೈಬಿಡಿ. ಇದು ನಿಜಕ್ಕೂ ಕೂಡ ಎನ್ಪಿಎಸ್ ಅನ್ನುವಂಥದ್ದು ಸರ್ಕಾರಿ ನೌಕರರಿಗೆ ಮಾರಕ ಆಗಿದೆ. ಹೀಗಾಗಿ ಓಪಿಎಸ್ ಅನ್ನ ದಯವಿಟ್ಟು ಮತ್ತೆ ಜಾರಿಗೆ ತನ್ನಿ ಅಂತೇಳಿ ಹೋರಾಟಕ್ಕೆ ಕರೆ ಕೊಟ್ಟಿದೆ ಎನ್ಪಿಎಸ್ ನೌಕರರ ಸಂಘ. ಬೃಹತ್ ಹೋರಾಟವನ್ನ ಫೆಬ್ರವರಿ 7ರಂದು ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಈ ಮೂಲಕ ಸರ್ಕಾರ ತನ್ನ 6ನೇ ಗ್ಯಾರಂಟಿ ಆಗಿ ಕೂಡ ಇದನ್ನ ಘೋಷಿಸಿತ್ತು ಕಾಂಗ್ರೆಸ್ ಚುನಾವಣೆಗೂ ಬರುವ ಮುನ್ನ. ಹೀಗಾಗಿ 6ನೇ ಗ್ಯಾರಂಟಿಯಾಗಿ ಎನ್ಪಿಎಸ್ ಅನ್ನ ರದ್ದು ಮಾಡಿ ಓಪಿಎಸ್ ಜಾರಿ ಮಾಡುವಂತೆ ಸದ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಫೆಬ್ರವರಿ 7ರಂದು ಬೃಹತ್ ಹೋರಾಟವನ್ನು ನಡೆಸಲು ಫ್ರೀಡಂ ಪಾರ್ಕ್ ನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮುಖ್ಯ ಅಲ್ಲ, ಉದ್ದೇಶ ಮುಖ್ಯ ಅಲ್ಲ. ಆ ನಿಟ್ಟಿನಲ್ಲಿ ಈ ಸಂಘಟನೆ ನಡ್ಕೊಂಡು ಬಂದಿದೆ. ಅನೇಕ ಬೀಳುಗಳನ್ನು ಎಪ್ಪಿಸಿ ಈ ಸಂಘಟನೆ ನೌಕರರ ಹೃದಯವನ್ನು ತಪ್ಪಿದೆ. ಹೃದಯ ಬಹಳ ಜನರು ಹೃದಯದಲ್ಲಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ತಿಳಿದ ಮಟ್ಟಿಗೆ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ನೇಮಕ ಆಗಿ ನಮ್ಮ ಒಂದು ಇಲಾಖೆಗಳಲ್ಲಿ ಅನೇಕ ಇಲಾಖೆಗಳಲ್ಲಿ ಸೇರ್ಪಡೆಯಾಗಿರುವಂತಹ ನೌಕರಿಗೆ ಕೆಲವರಿಗೆ ಹಳಬರಿಗೆಲ್ಲ ಈ ಎನ್ಪಿಎಸ್ ಬಗ್ಗೆ ಈಗಾಗಲೇ ನಾವು ಹೋರಾಟಗಳಲ್ಲಿ ಸೇರಿಕೊಂಡು ನಮಗೆಲ್ಲ ಅದರ ಕರಾಳತೆ ಏನು ಅನ್ನೋದು ಅರ್ಥ ಆಗಿದೆ. ಇತ್ತೀಚೆಗೆ ಬಂದು ಸೇರ್ಕೊಂಡಿರುವಂಥವ್ರು ಇನ್ನೂ ನಾವೇನೋ ಜಾಬ್ ಸಿಕ್ಕಿದೆ ಅನ್ನೋಂಥ ಖುಷಿಯಲ್ಲೇ ಇದ್ದಾರೆ. ಅವ್ರಿಗೆ ಸುಮಾರು ಜನಕ್ಕೆ ಇನ್ನೂ ಎನ್ಪಿಎಸ್ನ ಕರಾಳತೆ ಏನಿದೆ, ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಸುಮಾರು ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಸೊ ನಮ್ಮ ತಾಲೂಕುಗಳಲ್ಲಿ ಈ ಒಂದು ಸಡನ್ ಆಗಿ ರಾಜ್ಯಾಂಗದಲ್ಲಿ ಯಾವುದೋ ಒಂದು ಹೋರಾಟ ಮಾಡಿಬಿಟ್ರು ಅಂತಂದ್ರೆ ನಾವು ಸಡನ್ ಆಗಿ ಎಲ್ಲರನ್ನೂ ಮತ್ತೆ ಸೇರ್ಪಡೆ ಮಾಡಿಕೊಂಡು ನಮ್ಮ ಜವಾಬ್ದಾರಿ ತಗೋಬೇಕು. ಕೈ ಮುಗಿದು ಕೇಳ್ಕೊತಿದ್ದೀನಿ, ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದು ಸಂಘಟನೆ ಬರೀ ಶಾಂತಾರಾಮ್ ಅವರು ಒಬ್ಬರೇ ಸಂಘಟನೆ, ಅದು ರಾಜ್ಯ ಪದಾಧಿಕಾರಿಗಳು ಎಲ್ಲ ಇದ್ದೀರಿ. ಎಷ್ಟು ಆಟ ಮಾಡಿ ಊಟ ತಣ್ಣಗಾದ್ಮೇಲೆ ಮಾತಾಡ್ರಿ ವಿಷಯ ಬಿಟ್ಟು ಮಾತಾಡಿ ಏನು ಮಾಡಬೇಕು ಅಂತ ಹೇಳ್ಬಿಡಿ. ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳು, ಬಂದಿರತಕ್ಕಂಥ ಎಲ್ಲ ನನ್ನ ಒಂದು ವಿಚಾರ ಅತಿ ಹೆಚ್ಚಾಗಿ ನಮ್ಮ ವಿಜಯನಗರದಿಂದ ಜಾಸ್ತಿ ಮಾತಾಡ್ತೀವಿ. ಸೂತ್ರಹಳ್ಳಿ ಪ್ರೌಢಶಾಲೆಯಲ್ಲಿ ಒಬ್ಬರು ಟಿ.ಜಿ. ಸಂಗಮ್ ಅಂತ ಒಬ್ಬ ಪ್ರೌಢಶಾಲೆ ಶಿಕ್ಷಕರು, ಅವರ ನಿವೃತ್ತಿ ವೇತನ ಕೂಡ 954. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಸರ್ಕಾರಕ್ಕೆ ಅನೇಕ ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ. ಎಲ್ಲ ಕೆಲಸ ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ ಜಿಲ್ಲೆ ಸರ್ ಯಾವಾಗಲೂ ಅಗ್ರಗಣ್ಯ ಸರ್. ನಮ್ಮ ವಿಜಯನಗರ ಜಿಲ್ಲೆ ನಿಮ್ಮ ಎನ್ಪಿಎಸ್ ಅಂತಕ್ಕಂಥ ವಿಚಾರ ಬಂದಾಗ ಅದು ಯಾವುದೇ ಹೋರಾಟ ಇರಲಿ ನಮ್ಮೆಲ್ಲ ತಾಲೂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸಕ್ರಿಯವಾಗಿದ್ದಾರೆ. ಎಲ್ಲ ಕೂಡ ನಮ್ಮ ಬೆಂಬಲ ಸಂಪೂರ್ಣವಾಗಿರುತ್ತೆ. ನೀವೇನೇ ಕಾರ್ಯಕ್ರಮಗಳನ್ನು ಕೂಡ ಪರಿಣಾಮಕಾರಿ ಯಾವಾಗಲೂ ಅದು ನೌಕರ ಸಂಘದ ನೇತೃತ್ವದಲ್ಲಿ ನಾಳೆ 20ನೇ ತಾರೀಕಿಂದ 1ನೇ ತಾರೀಕಿನ ತನಕ ರಾಜ್ಯಾದ್ಯಂತ ರಾಜ್ಯ ಸರ್ಕಾರಿ ನೌಕರರು ಪಥ ಚಳುವಳಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಾವು ಕೂಡ ಹೃದಯತ ನೌಕರರು ಕೂಡ ಆ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲ ಶಾಲಾ ಕಾಲೇಜುಗಳ ನೌಕರರು ನಾವು 1ನೇ ತಾರೀಕಿನ ತನಕ ಪತ್ರವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ 7ನೇ ತಾರೀಕು ಏನು ಹಕ್ಕೊತ್ತಾಯ ಧರಣಿ ಸತ್ಯಾಗ್ರಹ ಇದೆಯಲ್ಲ, ಆ ಧರಣಿ ಸತ್ಯಾಗ್ರಹದಲ್ಲೂ ಕೂಡ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘ ನೇತೃತ್ವದಲ್ಲಿ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಸಂಪೂರ್ಣವಾಗಿ ಪಾಲ್ಗೊಂಡು ಆ ಒಂದು ಹೋರಾಟದ ಮೂಲಕ ಸರ್ಕಾರ ಕೊಟ್ಟ ಮಾತಿನಂತೆ ನಮಗೆ ಓಪಿಎಸ್ ನೀಡಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಸರ್. ಈ ಸಭೆ ಭಾಳ ಪ್ರಮುಖವಾದಂಥ ಸಭೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘಕ್ಕೆ. ಯಾಕೆ ಅಂತ ಹೇಳಿದ್ರೆ ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳು ಕಳೀತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ನಮಗೆ ಓಪಿಎಸ್ ಅನ್ನು ಜಾರಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು 6ನೇ ಭರವಸೆಯಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದೆ. ಮಾನ್ಯ ಮುಖ್ಯಮಂತ್ರಿಯವರು ಇರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಯವರು ಇರ್ಬೋದು, ಮತ್ತು ಮಾನ್ಯ ಗೃಹ ಮಂತ್ರಿಗಳಾದಂಥ ಪರಮೇಶ್ ಸಾಹೇಬರು ಇರ್ಬೋದು, ಇವರು ಯಾರೂ ಕೂಡ
NPS ಅನ್ನು ರದ್ದುಗೊಳಿಸುವ ವಿಚಾರದಲ್ಲಿ ಯಾವತ್ತೂ ಕೂಡ ಏನು ಹಿಂದಡಿ ಇಟ್ಟಿಲ್ಲ. ಇಡೀ ಸರ್ಕಾರವೇ NPS ರದ್ದುಗೊಳಿಸುವಂಥ ರದ್ದುಗೊಳಿಸುವ ವಿಚಾರದಲ್ಲಿ ನಮ್ಮ ಜೊತೆಗಿದೆ. ಆದರೆ ನಾವು ಬಯಸಿರುವಂಥದ್ದು NPS ರದ್ದತೆಯನ್ನು ಸರ್ಕಾರ ಬಂದ ತಕ್ಷಣ NPS ರದ್ದಾಗುತ್ತೆ ಅನ್ನುವಂಥದ್ದನ್ನು ನಾವು ಇಟ್ಕೊಂಡಿದ್ದು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು 6ನೇ ತಿಂಗಳಲ್ಲಿ 2000 ನಂತರ ನಾವು ಈ ವಿಚಾರವನ್ನು ತಗೊತೀವಿ. ಮಾನ್ಯ ಉಪಮುಖ್ಯಮಂತ್ರಿ ಗಳಾದಂಥ DK ಶಿವಕುಮಾರ್ ಅವರು ಸಹ ಈ ವಿಚಾರವನ್ನು ಹೇಳಿ, ನಿಮ್ಮ ವಿಚಾರ ನಮ್ಮ ಮನಸ್ಸಲ್ಲಿದೆ, ನಾವು ಈ ಒಂದು ಬೇಡಿಕೆ ಇವು ಏನು ಗ್ಯಾರಂಟಿಗಳಾದ ತಕ್ಷಣ ನಿಮಗೆ ತಗೊತೀವಿ ಅಂತ. ಆದರೆ ಇದರ ನಡುವೆ ಕೇಂದ್ರ ಸರ್ಕಾರ NPS ಅನ್ನು UPS ಅಂತ ಹೇಳಿ ಮಾಡಿದೆ. ಅದರ ನಡುವೆ ಈಗ ಏನಾಗಿದೆ, ಒಂದು ಕಮಿಟಿಯನ್ನು ಮಾಡಿಬಿಟ್ಟಿದ್ರು. ಈ ಕಮಿಟಿ ನಮಗೆ ಭಾಳ ದೊಡ್ಡ ಗೊಂದಲವನ್ನು ಮತ್ತು ನಿರಾಸೆಯನ್ನು ಉಂಟಾಗ್ತಿದೆ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ NPS ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶಾಂತರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನ ಮಾಡಲಾಯಿತು. ಈ ಸಭೆಯಲ್ಲಿ ಇದೀಗ ಫೆಬ್ರವರಿ 7ರಂದು ಬೃಹತ್ ಹೋರಾಟಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸರ್ಕಾರ NPS ಅನ್ನ ರದ್ದು ಮಾಡಿ OPS ಅನ್ನ ಜಾರಿ ಮಾಡುವವರೆಗೂ ಕೂಡ ನಮ್ಮ ಹೋರಾಟವನ್ನ ಮತ್ತೆ ಮುಂದುವರಿಸೋದಾಗಿ ಕೂಡ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಫೆಬ್ರವರಿ 7ರಂದು ಇಡೀ ಕರ್ನಾಟಕದಾದ್ಯಂತ ಕೂಡ ಬಹುತೇಕ ಸರ್ಕಾರಿ ನೌಕರರು ಬೀದಿಗಿಳಿಯುವಂತ ಸಾಧ್ಯತೆ ಇದೆ.